ರೆಬಲ್ ನಾಯಕರ ಮನವೊಲಿಸೋಕೆ ಮುಂದಾದ್ರ ಆರ್ ಅಶೋಕ್. ವಿಪಕ್ಷಿ ನಾಯಕ ಆರ್ ಅಶೋಕ್ ಭೇಟಿ ಮಾಡಿದ ಭಿನ್ನರ ಬಣದ ಸದಸ್ಯ ಆರ್ ಅಶೋಕ್ ಜೊತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಚರ್ಚೆ ಮಾಡಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಅಶೋಕ್. ಸಂಸದ ಒಡೆಯರ್ ಜೊತೆ ಮುನಿಸಿಕೊಂಡಿರುವಂತ ಪ್ರತಾಪ್ ಸಿಂಹ, ಹೀಗಾಗಿ ಪ್ರತಾಪ್ ಸಿಂಹ ಮೂಲಕ ಸಂಧಾನ ಸೂತ್ರ ಹೆಣೆದ್ರ ಅಶೋಕ ಅನ್ನುವಂತ ಒಂದು ಪ್ರಶ್ನೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯ ಭೇಟಿ ವೇಳೆಗೆ ಚರ್ಚೆಯನ್ನ ಮಾಡಲಾಗಿರುವಂಥದ್ದು ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣಾ ಉಸ್ತುವಾರಿಯನ್ನ ಹೊತ್ತಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್. ಇತ್ತ ನಿನ್ನೆಯಿಂದ ವಿಜಯೇಂದ್ರ ವಿರುದ್ಧ ಇನ್ನಷ್ಟು ಕೇಳಿದ್ದಾರೆ ಬಿಜೆಪಿಯ ರೆಬಲ್ಸ್. ಆದಷ್ಟು ಬೇಗ ಇದೆಲ್ಲವನ್ನ ಕಂಟ್ರೋಲ್ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ತನ್ನದೇ ರೀತಿಯಾದಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಪ್ರತಾಪ್ ಸಿಂಹ ಕೂಡ ಆಗಾಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದಮೇಲೆ ಒಂದು ಸ್ವಲ್ಪ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿಗೂ ಯಾವಾಗಲೂ ಸಮಸ್ಯೆ ಆಗುವಂಥದ್ದೇ ಈ ಹಳೆ ಮೈಸೂರು ಭಾಗ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಬೇಕು ಅಂತ ನೋಡ್ತಾ ಇದ್ರು ಕೂಡ ಅದ್ಯಾಕೋ ಗೊತ್ತಿಲ್ಲ, ಆ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹೀಗಿರಬೇಕಾದ್ರೆ ಆ ಭಾಗದಲ್ಲೂ ಸಮಸ್ಯೆ ಇದೆ ಅಂತಂದರೆ ಎಲ್ಲವನ್ನೂ ಬಗೆಹರಿಸಬೇಕಾಗತ್ತೆ. ಚುನಾವಣೆ ಬೇರೆ ಈಗ ಎದುರು ಆಗ್ತಾ ಇದೆ, ರಾಜ್ಯಾಧ್ಯಕ್ಷರ ಚುನಾವಣೆ, ಅದರ ಉಸ್ತುವಾರಿ ಬರ್ತಾ ಇದ್ದಾರೆ. ಅಷ್ಟರೊಳಗೆ ಏನೇನು ಡ್ಯಾಮೇಜ್ ಇದೆ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ.